ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ ಮುಯ್ಯಿ ತೀರಿಸುವ ದಿನ ಪುಟ 369 ಅನ್ಯರ ಕೈಯಿಂದ ಕೊಳ್ಳೆ ಹೊಡೆಯಿಸಿ ಲೋಕದ ಅತಿ ದುಷ್ಟದಿಂದ ಸೂರೆ ಮಾಡಿಸುವೆನು. ಅವರು ಅದನ್ನು ಹೊಲೆಗೊಳಿಸುವರು. ಒಂದು ಸರಪಣಿಯನ್ನು ಮಾಡು, ಅವರನ್ನು ಬಂಧಿಸಿ ಅವರನ್ನೆಲ್ಲಾ ಒಟ್ಟುಗೂಡಿಸಿ ಅವರಲ್ಲಿ ಒಂದೇ ಸಾಮಾನ್ಯ ಉದ್ದೇಶವಿರಲಿ. ಏಕೆಂದರೆ ದೇಶವು ನರಹತ್ಯೆ ಭರಿತವಾಗಿದೆ, ಪಟ್ಟಣವು ಬಲಾತ್ಕಾರ ಪೂರ್ಣವಾಗಿದೆ, ಅಂದರೆ ಬ್ಯಾಬಿಲೋನ್ ಕ್ರೈಸ್ತನಾಡು. ಹೀಗಿರಲು ನಾನು ಅತಿ ದುಷ್ಟ ಜನಾಂಗವನ್ನು ಬರಮಾಡುವೆನು, ಅವು ನನ್ನ ಜನರ ಮನೆಗಳನ್ನು ವಶಮಾಡಿಕೊಳ್ಳುವವು. ನಾನು ಬಲಿಷ್ಠರ ಸೊಕ್ಕನ್ನು ಅಡಗಿಸುವೆನು, ಅವರ ಪವಿತ್ರ ಸ್ಥಾನಗಳು ಹೊಲೆಗೆಡುವವು. ಯೆಹೆಜ್ಕೇಲ 7:13-24. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದೆಂದರೆ, ಕಾನೂನು ಬಾಹಿರತೆಯು ಮೇಲುಗೈಯಾದಾಗ ಕ್ರೈಸ್ತನಾಡಿನ ಜನಸಮೂಹಗಳು ಅರಾಜಕತೆಯಲ್ಲಿ ದಂಗೆ ಏಳುವುದನ್ನು ಸೂಚಿಸುತ್ತದೆ. ಫ್ರೆಂಚ್ ಕ್ರಾಂತಿಯಲ್ಲಿದ್ದಂತೆ ಎಲ್ಲ ಅನ್ಯ ಜನಾಂಗದ ಪ್ರತಿಸ್ಪರ್ಧಿಯ ಬರ್ಬರತೆಯನ್ನು ಮೀರುವಂತಹ ಅತ್ಯಂತ ಕ್ರೂರ ಮತ್ತು ಅನಾಗರಿಕತೆಯ ಆಕ್ರಮಣವಾಗಿರುತ್ತದೆ, ಅಥವಾ ಕ್ರೈಸ್ತ ನಾಡಿಗೆ ವಿರುದ್ಧವಾಗಿ ಇಂಡಿಯಾ, ಚೈನಾ ಮತ್ತು ಆಫ್ರಿಕಾದ ಜನರು ದಂಗೆ ಏಳುವುದನ್ನು ಸೂಚಿಸುವುದು. ಈಗಾಗಲೇ ಟರ್ಕಿಯು ಪುನಶ್ಚೇತನಗೊಂಡಿದೆ ಮತ್ತು ಕೋಟ್ಯಾಂತರ ಮುಸಲ್ಮಾನರು ದಂಗೆ ಏಳುತ್ತಿದ್ದಾರೆಂದು ಸಾರ್ವಜನಿಕ ವರದಿಯು ಹೆಚ್ಚುವರಿ ಸಲಹೆಯನ್ನು ಮಾಡಿದೆ. ನಮ್ಮ ಅಭಿಪ್ರಾಯದಂತೆ, ಹೇಗಾದರೂ ಅತಿ ದುಷ್ಟ ಅನ್ಯ ಜನಾಂಗವು ಕ್ರೈಸ್ತ ನಾಡಿನಲ್ಲಿದ್ದಾರೆ. ದೇವರಿಲ್ಲದವರು ಮತ್ತು ಕ್ರಿಸ್ತೀಯ ಭಾವನೆ ಇಲ್ಲದವರು ಅಥವಾ ನಿರೀಕ್ಷೆಯಿಲ್ಲದವರು ಮತ್ತು ಇದುವರೆಗೂ ಅಜ್ಞಾನ, ಮೂಢನಂಬಿಕೆ ಮತ್ತಿತರ ಭೀತಿಯಿಂದ ಪ್ರತಿಬಂಧಿಸಲ್ಪಟ್ಟಿದ್ದಾರೆ. ಆದರೆ ಅವರು 20ನೇ ಶತಮಾನದ ಮುಂಜಾವಿನಲ್ಲಿ ಕ್ಷಿಪ್ರವಾಗಿ ತಮ್ಮ ಪ್ರಬಂಧಕ ಪ್ರಭಾವವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಕರ್ತನು ತನ್ನ ಅಧಿಕಾರ ಬಲದಿಂದ ಅಸಮಾನದ ಈ ಮಹಾಸೈನ್ಯದ ಸಾಮಾನ್ಯ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ. ದೇಶಭಕ್ತರು, ಸುಧಾರಕರು, ಸಮಾಜವಾದಿಗಳು, ಅರಾಜಕರು, ಅಜ್ಞಾನಿಗಳು ಮತ್ತು ನಿರೀಕ್ಷೆ ಇಲ್ಲದವರು, ಇವರ ನಿರೀಕ್ಷೆ, ಭೀತಿ, ಮೂರ್ಖತನ, ಸ್ವಾರ್ಥವನ್ನು ದೇವರು ತನ್ನ ದೈವಿಕ ಜ್ಞಾನದ ಪ್ರಕಾರ ಉಪಯೋಗಿಸಿಕೊಂಡು ಪ್ರಸ್ತುತ ಸಂಸ್ಥೆಗಳನ್ನು ಉರುಳಿಸುವನು ಮತ್ತು ತನ್ನ ಭವ್ಯ ಯೋಜನೆಯನ್ನು ಕಾರ್ಯಗತಗೊಳಿಸಲು ಮತ್ತು ಮಾನವರಿಗೆ ನೀತಿಯ ರಾಜ್ಯವನ್ನು ಸಿದ್ಧಗೊಳಿಸಲು ಉಪಯೋಗಿಸಿಕೊಳ್ಳುವನು. ಈ ಒಂದು ಕಾರಣಕ್ಕಾಗಿಯೇ ಯೆಹೋವನ ದೊಡ್ಡ ದಂಡು ಎಂದು ಹೆಸರಿಸಲಾಗಿದೆ. ಆಗ ಆತನ ಸಂತರು, ದೇವರಾತ್ಮನಿಂದ ನಡೆಸಲ್ಪಟ್ಟವರು, ದೇವರ ಪುತ್ರರೆಂದು ಕರೆಯಲ್ಪಟ್ಟವರು, ಯಾರಿಗೂ ಯುದ್ಧದೊಡನೆ ಯಾವ ಪಾತ್ರವೂ ಇರುವುದಿಲ್ಲ. ಮುಂದಿನ ಶೀರ್ಷಿಕೆ: ಹಿಂದೆಂದೂ ಕಂಡಿಲ್ಲದ ಈ ಯುದ್ಧದ ಪರಿಸ್ಥಿತಿ. ದ ಕಂಡೀಷನ್ಸ್ ಆಫ್ ದಿಸ್ ಬ್ಯಾಟಲ್ ಅನ್ಪ್ರೆಸಿಡೆಂಟೆಡ್. ಪ್ರವಾದಿಯ ಮುನ್ಸೂಚನೆಯ ಪ್ರಕಾರ ಈ ಯುದ್ಧದ ಪರಿಸ್ಥಿತಿಯನ್ನು ಕುರಿತಂತೆ ಚಾರಿತ್ರಿಕವಾಗಿ ಯಾವ ರೀತಿಯಲ್ಲೂ ಹಿಂದೆ ನಡೆದಂತಹ ನಿರ್ದೇಶನ ಇಲ್ಲ. ಈಗಾಗಲೇ ಸಲಹೆ ಕೊಟ್ಟಿರುವಂತೆ ಇದರ ಅಂತಿಮ ಹೋರಾಟವನ್ನು ಸಚಿತ್ರವಾಗಿ ಸಂಕೇತದಲ್ಲಿ ಕೀರ್ತನೆ 46ರಲ್ಲಿ ವರ್ಣಿಸಲಾಗಿದೆ. ಕೀರ್ತನೆ 97 2-6, ಯೆಶಾಯ 24 19-21, 2 ಪೇತ್ರ 3-10 ಹೋಲಿಸಿ ನೋಡಿರಿ. ಗುಡ್ಡಗಳು ಕಡಿಮೆ ಎತ್ತರದ ಕಡಿಮೆ ನಿರಂಕುಶಾಧಿಕಾರದ ಸರ್ಕಾರ ಈಗಾಗಲೇ ಮೇಣದಂತೆ ಕರಗುತ್ತಿದೆ. ಅವು ತಮ್ಮ ವ್ಯವಸ್ಥೆಯನ್ನು ಇನ್ನೂ ಇಟ್ಟುಕೊಂಡಿವೆ, ಆದರೆ ಭೂಮಿಯು, ಅಂದರೆ ಸಮಾಜವು ಹೊತ್ತಿ ಹುರಿಯುವಾಗ ಅದರ ಅವಶ್ಯಕತೆಗಳಿಗೆ ಬಗ್ಗುತ್ತವೆ. ಕೊಂಚ ಕೊಂಚವಾಗಿ ಜನಪ್ರಿಯ ಬೇಡಿಕೆ ಬಾಗುತ್ತಿದೆ. ಗ್ರೇಟ್ ಬ್ರಿಟನ್ ಇದಕ್ಕೆ ಉತ್ತಮ ಉದಾಹರಣೆ. ಎತ್ತರದ ಪರ್ವತಗಳು, ಅಂದರೆ ನಿರಂಕುಶಾಧಿಕಾರದ ಸರ್ಕಾರಗಳನ್ನು ಪ್ರತಿನಿಧಿಸುತ್ತದೆ, ಕ್ರಾಂತಿಯಿಂದ ಕಂಪಿಸುತ್ತವೆ, ಅಂತಿಮವಾಗಿ ಸಮುದ್ರದಲ್ಲಿ ಮುಳುಗಿ ಹೋಗಿ ಅರಾಜಕತೆಯಲ್ಲಿ ಕಳೆದು ಹೋಗುತ್ತದೆ. ಈಗಾಗಲೇ ಪ್ರಸ್ತುತವಿರುವ ಸಾಮಾಜಿಕ ವ್ಯವಸ್ಥೆಗಳ ಬುರುಜುಗಳ ವಿರುದ್ಧ ಸಮುದ್ರ ಮತ್ತು ತೆರೆಗಳ ಘೋಷ ಮಾಡುತ್ತಿದೆ. ಈಗಾಗಲೇ ಭೂಮಿ, ಅಂದರೆ ಪ್ರಸ್ತುತ ಸಾಮಾಜಿಕ ರಚನೆ, ಕುಡುಕನಂತೆ ತೂರಾಡುತ್ತಾ ವ್ಯರ್ಥವಾಗಿ ತನ್ನನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ, ಕಾಲೂರುವಷ್ಟು ಪುನರ್ಸ್ಥಾಪಿಸಲು ನಿಗಾ ವಹಿಸುತ್ತಿದೆ. ಅಂತೆಯೇ ನೂತನ ಭೂಮಿಗೆ ಸ್ಥಳವನ್ನು ಕೊಡುವಂತೆ ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುವುದು, ಅಂದರೆ ನೂತನ ಸಾಮಾಜಿಕ ವ್ಯವಸ್ಥೆ, ಅದರಲ್ಲಿ ನೀತಿ ನ್ಯಾಯವು ಪ್ರಚಲಿತವಿರುವುದು.